ಆಮೇಲೆ ಬಿ ಎಲ್ಲ ಸಡನ್ ಶಾಕ್ ಭೇಟಿ ಮಾಡ್ತಾ ಇದೆ ಎಲ್ಲ ಕಾಸ್ಪದಲ್ಲಿ ಯಾವ ನಂಬರ್ ಏನ್ ಹೇಳ್ತಾ ಇದ್ರು ನೀವು ಸೈನ್ ತಗೋಬೇಕಾಯ್ತು ಸೈನ್ ತಗೋಬೇಕಾಯ್ತು ತುಂಬಾ ಜನಕ್ಕೆ ಗುರ್ತೇ ಇದೆಯಲ್ಲ ಯಾರನ್ನು ಸ್ಟಾರ್ಟ್ ಮಾಡ್ಬಿಡಿ ಐವತ್ತು ವರ್ಷದ ಅನುಬಂಧ ಇನ್ನೊಂದು ರಿಯಲಿ ಸೋ ಹ್ಯಾಪಿ. ಎಲ್ಲ ಕನ್ನಡ ಮೀಡಿಯಂ ಕನ್ನಡ ಮೀಡಿಯಂ ಜಿ ಸೆಕ್ಷನ್ ಅಲ್ಲೂ ಕೂಡ ನಮ್ಗೆ ಕನ್ನಡ ಮೀಡಿಯಂ ಅಂತಂದ್ರೆ ABCD ಸೆಕ್ಷನ್ ಕೊಡ್ಲಿಲ್ಲ, ಅಲ್ಲಿ ಕೂಡ ಕಡೆಗಣಿಸ್ಬಿಟ್ರು. ಏನಂದ್ಬಿಟ್ಟು ಕನ್ನಡ ಮೀಡಿಯಂ ತಂದ್ರು, ಇವ್ರು ಕೆಲ್ಸಕ್ಕೆ ಮಾಡದೇ ಇರೋರು ತಾಂಡಿದ್ರು ಅಂತ ಬಿಟ್ಟು ನಮ್ಗೆ ಕರ್ಕೊಂಡು ಹೋಗ್ಬಿಟ್ಟು ಜಿ ಸೆಕ್ಷನ್ ಕಡೆ ಸೆಕ್ಷನ್ ಅಲ್ಲೂ ಕೂಡ ಜಿ ಸೆಕ್ಷನ್ ಅಲ್ಲಿ ನಾವು ಸ್ವಲ್ಪ ಪ್ರೀಮಿಯಂ ಅಂದ್ರೆ ಕಿಟ್ಮಾರ್ಕ್ ಮಾತಾಡ್ತಾರಿಲ್ಲ, ಯಾರಿಗೂ ಕೇಳಿಸ್ಕೊಂಡು ಇಲ್ಲ. ಆ ಸಂಸ್ಕಾರ ಇವತ್ತು ಇದೆ ನಮ್ಗೆ, ಅದ್ರಲ್ಲಿ ಎಣ್ಣೆ ಮಾತಾಡಲ್ಲ. ಸೊ ಕನ್ನಡ ಮೀಡಿಯಂ ಅಲ್ಲಿ ಜಿ ಸೆಕ್ಷನ್ ಅಲ್ಲಿ ಪ್ರೀಮಿಯಂ ಹುಡುಗರೆಲ್ಲ ಬಂದಿದ್ದೀರಿ. ಕನ್ನಡ ಮೀಡಿಯಂ ಹುಡುಗರು ಅಂದ್ರೆ ಬಹಳ ಜನ ಅನ್ಕೊಂಡಿದ್ರು ಕನ್ನಡ ಮೀಡಿಯಂ ಹುಡುಗರು ಏನ್ ಸಾಧನೆ ಮಾಡ್ತಾರೆ ಅಂತ. ಆ ಜಿ ಸೆಕ್ಷನ್ ಏನ್ ಸಾಧನೆ ಮಾಡಿದೆ ಅಂದ್ಬಿಟ್ಟು ಇವತ್ತು ಇಡೀ ಪ್ರಪಂಚಕ್ಕೆ ಗೊತ್ತಾಗಿದೆ. ಪ್ರೌಡ್ ಅಬೌಟ್ ಇಟ್. ಅದ್ರ ಜೊತೆಗೆ ನಮ್ಗೆ ಒಂದೇ ಒಂದು ಇಂಗ್ಲಿಷ್ ಪದ ಮಾತಾಡ್ಬೇಕಂದ್ರೆ ಫಸ್ಟ್ ಆಫ್ ಆಲ್ ನಾವು 5ನೇ ಕ್ಲಾಸ್ 7ನೇ ಕ್ಲಾಸ್ ತನಕ ಕಲ್ತಿದ್ದು ನಾವು ವಾಟ್ ಏನು ಇಷ್ಟೇ. DOG ಡಾಗ್, CAT ಕ್ಯಾಟ್, ಬೇರೆ ಎಲ್ಲ ಗೊತ್ತಿಲ್ಲ ನಮಗೆ. ಇದು ಬಿಟ್ಟರೆ ಕರೆಕ್ಟ್ ಅಲ್ವಾ? ಅದಾದ್ಮೇಲೆ ನಮಗೆ ಕಳಿಸ್ಬಿಟ್ರಪ್ಪ ಬೆಂಗಳೂರು ಸ್ಕೂಲ್ ಹೋಗ್ಬಿಟ್ಟು ಜನತಾ ಸ್ಕೂಲಿಂದ ಇಲ್ಲಿ ಕೇಳಿದ್ದಾರೆ. ಇಬ್ರು ₹2 ಫೀಸಲ್ಲಿ ಹೋಗ್ತವ್ರು ಜನತಾ ಸ್ಕೂಲ್. ಅರ್ಕಲ್ ಚಡ್ಡಿ ಅರ್ಕಲ್ ಶರ್ಟು ಸತ್ಯ. ನನಗೆ ಭೈರಪ್ಪ ಚಡ್ಡಿ ಅಂತ ಇಟ್ಬಿಟ್ಟಿದ್ದ ಇವರು ಯೂನಿಟ್ಟಿಲ್ಲ ಪಾಪ. ಯಾಕೆಂದ್ರೆ ಇವಾಗ ಬರ್ಬಿಡಾಸಕ್ಕೆ ಹಾಕೋತಾರೆ. ಅದು ನಮ್ಮ ಅಪ್ಪ ನಾನು ಗುದ್ದಾಗಿ ಅಂತ ಶಿಂಕ್ ಆಗುತ್ತೆ ಅಂತ ಬುದ್ದು ಕೊಡ್ಬಿಟ್ಟು, ಸೊ ಅದು ಶಿಂಕ್ ಆಗ್ತಾ ಇರಲಿಲ್ಲ. ನಾನು ಬೆಂಗಳೂರು ಸ್ಕೂಲ್ ಹಾಕೊಂಡ್ಬಿಟ್ಟಿದ್ದೀನಿ ಭೈರಪ್ಪ ಚಡ್ಡಿ ಅಂತ ಶೆಟ್ಟಿ ಕರೆಯೋದಕ್ಕೆ. ಅದು ಹೋಗಿತ್ತು ತೂತು ಬಿದ್ದಿತ್ತು ನಿಜ. ಅರ್ಕಲ್ ಚಡ್ಡಿ ಹಾಕೊಂಡು ಹೋಗಿದ್ದು ನಿಜ, ಕನ್ನಡ ಮೀಡಿಯಂ ಓದಿದ್ದು ನಿಜ, ಸಾಧನೆ ಮಾಡಿದ್ದು ನಿಜ. ಎಲ್ಲರೂ ನಾನು ಒಪ್ಪೇನ. ಸೊ ಅವಾಗ ಏನು ಕನ್ನಡ ಇಂಗ್ಲಿಷೇ ಮಾತಾಡೋಕೆ ಬರ್ತಿರೋಂಥವ್ರು ಇವತ್ತು ಸೀನಿಯರ್ ವಕೀಲರಾಗಿ ಅದ್ಭುತವಾಗಿ ಇಂಗ್ಲಿಷ್ ಮಾತಾಡಿ ಫ್ಯಾಮಿಲಿ ಕೋರ್ಟ್ ಅಲ್ಲಿ ಆಕ್ಟಿಂಗ್ ಲ್ಯಾಂಡ್ ಆಗಿದೆ. ಸತ್ಯ ಇದು. ಐ ವೆರಿ ಪ್ರೌಡ್ ಆಫ್ ನಾಗರಾಜ್. ಆಮೇಲೆ ಸ್ವಲ್ಪ ಚೆನ್ನಾಗಿ ದುಡ್ಡು
ಇಂಪಾರ್ಟೆಂಟ್ ಏನಂದ್ರೆ ನಿನ್ನೆ ನಾಗರಾಜ್ ಫೋನ್ ಬಂತು, ಬಹಳ ಇಂಪಾರ್ಟೆಂಟ್ ಮೀಟಿಂಗ್ ಈ ತರ 60 ವರ್ಷ ಆಗ್ತಾರೆ, ಯಾರಿಗೆ ಅಂದ್ರೆ ಅವ್ರಿಗೆ ಆಗಿಲ್ಲ, ನಮಗಾಗಿಲ್ಲ. ಸೊ ಆಯ್ತಪ್ಪ, ನೀನ್ ಯಾಕೆ ಏನ್ ಮಾಡ್ಬೇಕು ಅಂತ ಎಲ್ಲ ಹುಡುಗರು ಒಂದು ಗೆಟ್ ಟುಗೆದರ್ ಮಾಡಬೇಕು ಅಂತ. ನಾನು ಸೈಲೆಂಟ್ ಆಗಿದೆ ಆ ಕಡೆಯಿಂದ. ಬಹಳ ಖುಷಿ ಆಯ್ತು ನನಗೆ, ಬಹಳ ಎಮೋಷನಲ್ ಆದ್ರೆ, ನಾನು ಸತ್ಯ ಹೇಳ್ತೀನಿ, ಬಹಳ ಎಮೋಷನಲ್ ಆದ್ರೆ. ಎಲ್ಲ ಸೇರ್ತಾ ಇದ್ದಾರಪ್ಪ, ಎಲ್ಲ ಸೇರ್ತಾ ಇದ್ದಾರೆ. ಖಂಡಿತ ಏನೇ ಆಗ್ಬಿಡಿ, ನಾನು ಬರ್ತೀನಿ. ನನಗೆ ಬಹಳ ಸಂತೋಷ ಆಗಿದೆ. ಐ ಆಮ್ ಸೋ ಹ್ಯಾಪಿ, ಐ ಆಮ್ ವೆರಿ ಟಚ್. ಆಕ್ಚುಲಿ ನನ್ಗೆ 1 ಲಕ್ಷ ಕೋಟಿ ಎಲ್ಲ ಇಂಪಾರ್ಟೆಂಟ್, ಇದು ಇದೆಯಲ್ಲ, ಇದು ಮುಂದೆ ಯಾವ ಕೋಟಿ ಇಂಪಾರ್ಟೆಂಟ್ ಇಲ್ಲ, ಯಾವ ಹೆಸರು ಇಂಪಾರ್ಟೆಂಟ್ ಇಲ್ಲ. ಇದು ಅಲ್ಟಿಮೇಟ್. ಇದು ಅಂತರಾಳದ ಮಾತ್ರ ನಿಮ್ಗೆ ಹೇಳ್ತಾ ಇದ್ದೀನಿ ನಾನು. ನಮ್ಮ ಮಾನಿಟರ್ ಬಗ್ಗೆ ಮಾತಾಡಲೇಬೇಕು. ಅವರು ಪಾಪ ಅವರು ನಿಜವಾಗ್ಲೂ ನಮಗೆ ಡಿ ಸೆಕ್ಷನ್ಗೆ ಮೇಸ್ಟ್ರುಗಳು SC ನೆನೆಸ್ಕೊಬೇಕು ನಾವು. YCC 45 ಡಿಗ್ರಿ ಸೊ ಆಮೇಲೆ NR ಬಿಟ್ಬಿಡ್ರಿ ಸರ್, NR PVL BSLG ಲೇಡಿ ಟೀಚರ್ ಯಾರೋ ಮನೆ ತಪ್ಪಿ ಯಾರೋ ಬೈದಿದ್ರು, ಯಾರೆಲ್ಲ ಬೈದಿರಿ ಆಮೇಲೆ ಸಾರಿಯಪ್ಪ ನನ್ಗೆ ಗೊತ್ತಾಗಿಲ್ಲ, ಕೇಸು ಬರೆಯಕ್ಕಿಲ್ಲ, ನನ್ನ ಜೀವನದಲ್ಲಿ ಯಾಕೆಲ್ಲ ಹೇಳ್ತಿದ್ದಿಲ್ಲ, ಫಸ್ಟ್ ಹೇಳ್ತಿದ್ದೆ ಕೇಸ್ ಅಂತ. ಸೊ ಎಷ್ಟು ದೇಶಗಳನ್ನ ನಾವು ನೆನೆಸ್ಕೋಬೇಕಾಗುತ್ತೆ. ಅವರೆಲ್ಲ ಒಳ್ಳೆ ಪಾಠ ಮಾಡಿದ್ರು. ಅವ್ರು ಏನು ನಮಗೆ ವಿದ್ಯೆಯನ್ನ ದಾನ ಮಾಡಿದ್ರು, ಆ ಫೌಂಡೇಶನ್ ನಾವು ಈ ಮಟ್ಟಿಗೆ ಕಾದು ಬೆಳೆದಿದ್ದೀವಿ. ಈ ಮಟ್ಟಿಗೆ ಚೆನ್ನಾಗಿ ಬೆಳೆದಿದ್ದೀವಿ, ಅದ್ಭುತವಾಗಿ ಬೆಳೆದಿದ್ದೀವಿ. ಯಾಕಂದ್ರೆ ನಮ್ಗೆ ಯಾವುದು ಬಾಲ್ಮಿನ್ಸು, ಬಿಷಪ್ ಕಾನಂದು, ಸೆಂಟ್ ಜೋಸೆಫ್ಸ್, ಜೋಸ್ಪೈನ್ಸ್, ಕಟೋಡಿಯನ್ಸ್, ಸೋಕಾಲ್ ಏನೇನು ಹೇಳ್ತಾರಲ್ಲ, ಅದೆಲ್ಲ ನಮ್ಗೆ ಏನಿಲ್ಲ. ಬರೀ ಕನ್ನಡ ಮೀಡಿಯಂ ಅಲ್ಲಿ ಫಸ್ಟ್ ತಾಯಿ ಹಾಲುಂಡವರು ಎಲ್ಲರೂ. ನಾನು ಒಬ್ಬನೇ ಅಲ್ಲ, ನಮ್ಮ ಒಬ್ಬರು ಮಾತಾಡ್ತಾರೆ, ನಮ್ಮ ಪರವಾಗಿ ಮಾತಾಡ್ತಾ ಇದ್ದೀನಿ. ಆಮೇಲೆ ಅವಮಾನಗಳುಂಡವರು, ಆಮೇಲೆ ಸೋಲುಂಡವರು, ಎಲ್ಲ ಆದ್ಮೇಲೆ ನೋವುಂಡವರು, ಇವಾಗ ಜಯಾನುಂಡವರು, ಯಶಸ್ವಿ ವೆರಿ ಪ್ರೌಡ್ ಅಂದ್ರೆ ಕಂಪ್ಲೀಟ್ ಒಂದು ಪ್ಯಾಕೇಜ್. 60 ವರ್ಷದಲ್ಲಿ ಏನ್ ಪ್ಯಾಕೇಜು. ಆಮೇಲೆ ಎಲ್ಲೂ ಕೂಡ ಹೆಸರು ಕೆಡ್ಸ್ಕೊಳ್ದೆ, ನೋಡಪ್ಪ ನಮ್ಗೆ ಹೆಂಗ್ ಮಾಡ್ದಂತೆ ಗೊತ್ತಲ್ಲ, ಈ ರಾಜಕಾರಣಿಗಳು ಅವ್ರದ್ದು ಹಾಸ್ಪಿಟಲ್ ಅವ್ನು ಟೋಪಿ ಹಾಕಿ ಬದುಕಿದ್ದೀವಿ, ಚೆನ್ನಾಗಿದ್ದೀವಿ. ಐ ವಿಶ್ ಯು ಆಲ್ ದ ಬೆಸ್ಟ್. ಇದು ನಿಮಗೆ 1 ವರ್ಷನ ವಂಡರ್ಫುಲ್. ಎಲ್ಲ ಸ್ನೇಹಿತರು ಕೆಲವು ಹೆಸರು ಮರ್ತೋಗಿದ್ರಿ, 1-2 ಹೆಸರು ತಪ್ಪಿಕೊಂಡು ಸೊ ಎಲ್ಲರಿಗೂ ನಾನು ಚಿರುಣಿ ಆಗಿದ್ದೀನಿ. ನಿಮ್ ಜೊತೆ ನಾನು ಯಾವಾಗಲೂ ಇರ್ತೀನಿ. ಮಾತಾಡಿ ಸರ್. ಅಡ್ವೊಕೇಟ್ ಇವನು ತುಕಾರಾಮ್ ರಾವ್ ಶಿಂದೆ, ಇವನು ಬ್ಯಾಂಗ್ಳೂರ್ ಕ್ಯಾಂಡಿಡೇಟ್ ಗುಟ್ಟಳ್ಳಿನಲ್ಲಿ. ನಾನು 3 ವರ್ಷದ ಮಗುನಲ್ಲಿ ಜೊತೆನಲ್ಲಿ ಇವನು ಸೇರ್ಕೊಂಡಿದ್ದೆ, ನನ್ನ ಜೊತೆನಲ್ಲಿ 3 ವರ್ಷ. ಇವನು ಸುರೇಶ್, ಇವನು ಮಹೇಶ್, ಇವನು 3 ವರ್ಷದ ನನ್ನ ಏಜಿನಲ್ಲಿ ಇವನು ರಾಮಚಂದ್ರಗೌಡ APS, ಶಂಕರ್, ನಾನೆಲ್ಲ ಜೊತೆನಲ್ಲಿ ಜಮಾನಿಂದಲೇ ಜೊತೆನಲ್ಲೇ ಇರೋದು. ಇವನು ಸೀನಾ ಅಂದ್ರೆ ಗರಡ ಅಂತ ಹೇಳ್ತೀವಿ ನಾವು. ಯಾಕಂದ್ರೆ ಅಡ್ರೆಸ್ ಏನಾದ್ರು ತನಗೆ ಗೊತ್ತಾಗಲ್ಲ ನಮಗೆ. ಅವರು ಪ್ರವೀಣ, ಯಾವ್ದ್ರ ಪ್ರವೀಣ ಅಂತ ಕ್ವಶನ್ ಇತ್ತು, ಆಮೇಲೆ ಚೆಕ್ ಮಾಡೋಣ. ಅವನು ಗೋಪಿ, ಅವನು ನಮ್ಮ ಗುಟ್ಟಳಿನಲ್ಲೇ ಒಟ್ಟಿಗೆ ಇದ್ದಿದ್ದು. ಅವನು ರವಿ, ಇವ್ರಿಗೆ ಕಾಂತಿ ರವಿ ಅಂತ ಇದ್ರಿ. ನಮ್ಮ ಪಾಪ YCC ಮೋದಿ ಮನೆ ಕಟ್ಟೋದು ಎಲ್ಲಿ ಅಂತ YCC ಹೇಳ್ತಾ ಇದ್ದಿದ್ದು. ಅದಕ್ಕೊಂದು ದೊಡ್ಡ ಸ್ಟೋರಿ. ಅವನು ನಮ್ಮ ಯೋಗಿ, ಅವನೇ ಪಾಪ ಟೇಜ್ಗಳು ಯಾರು ಕೊಡಕ್ಕಾಗಿಲ್ಲ ನಮಗೆ ಯೋಗಿಗೆ. ಇನ್ ಕೊನೆಯಲ್ಲಿ ಅವನು ಚೈತನ್ಯನೇ ಇಲ್ಲ ಅಂತ ಚೈತನ್ಯ, ಅವನು ಚೈತನ್ಯನೇ ಇಲ್ಲ ಅವನಿಗೆ. ಇನ್ನು ಇವನು ಹೆಗಡೆ, ಶ್ರೀಧರ ಹೆಗಡೆ, ಸೇಮ್ ಹಂಗೆ PUC ಇಂದ
ಜಗ್ಗು ಅವನು ಕೊಡ್ತು ಎಲ್ಲರಿಗೂ. ಶಂಕರಯ್ಯ ಅವನು ನಮ್ಮ BHS ಅಲ್ಲೇ ಓದಿದ್ದು. ಶೆಟ್ಟಿ ವೆಂಕಟೇಶ ನಾವೆಲ್ಲ ಶೆಟ್ಟಿ ಶೆಟ್ಟಿ ಅಂತ ಹೇಳಿ ಕಳ್ಳ ಶೆಟ್ಟಿ ಅಂತ ಹೇಳ್ತಾ ಇದ್ದ. ಇವನು ಮುನ್ನತ್ತ ಇವನು ನಮಗೆ ಮಾನಿಟರ್ ಕ್ಲಾಸ್ ನಲ್ಲಿ G ಸೆಕ್ಷನ್ ಅಲ್ಲಿ. ಇವನು ಕಣ್ಣ ಇವನು ಇವನು ಕಣ್ಣ ಒಂದೇ ಏರಿಯಾ. ಇವನು ಗುರು ಇವನು ಒಂದೇ ಏರಿಯಾ ಗುಟ್ಟಳ್ಳಿನಲ್ಲಿ. ಇವನು ರಾಮೇಗೌಡ ಅಣ್ಣೇಗೌಡ ನಮ್ಮ ಗೋಪಾಲ ಬಾಡಿ ಬಿಲ್ಡರ್ ಒಂದು ಜಮಾನಲ್ಲಿ ಇವನು. ನಮ್ಗೆ ಗೊತ್ತು. ಉಳ್ಕೊಳ್ಳೋದು ಏಕಾಏಕಿ ಒಬ್ಬನೇ ಒನ್ ಅಂಡ್ ಒನ್ ಮೇಲು. ಜನರ ಇಂಟ್ರೋಡ್ ಮಾಡ್ತೀನಿ, ಯಾಕಂದ್ರೆ ಈ ಪ್ರೋಗ್ರಾಮ್ ನ ಕ್ಲೀನ್ ಆಗಿ ನಿಂತ್ಕೊಂಡು ಮ್ಯಾನೇಜ್ ಮಾಡ್ತಿರೋದು ಒಂದು ನಮ್ಮ ಆಫೀಸ್ ಮ್ಯಾನೇಜರು ಸಂತೋಷ್, ನನ್ನ BN ಲಾ ಫರ್ಮ್ ನ ಮ್ಯಾನೇಜರು. ನೆಕ್ಸ್ಟ್ ಅಲ್ಲಿ ನಮ್ಮ ರಾಜೇಶ್ ಅಂತ ಈಗ ಸೀನಿಯರ್. ಪಕ್ಕದಲ್ಲಿ ಚಂದನ್, ಈಸ್ ಆಲ್ಸೋ ವೆರಿ ಗುಡ್ ಅಡ್ವೊಕೇಟ್ ಜೂನಿಯರ್. ಅದ್ರ ಪಕ್ಕದಲ್ಲಿ ಮೋಹಿತ್, ಅವನು ಕೂಡ ನಮ್ಮ ಆಫೀಸಲ್ಲಿ ಇನ್ಚಾರ್ಜ್ ಕೆಲವು ವಿಚಾರಗಳಲ್ಲಿ. ಇನ್ನು ಮಿಕ್ಕಿದ ಯಾವ ಸ್ಟಾಫ್ ಕರೀಲಿಲ್ಲ, ಬರೀ 4 ಜನ ಮಾಡ್ತಾರೆ. ನಾಗರಾಜ್ ಅವರಿಗೆ 60 ವರ್ಷ ಆಗಿರೋದ್ರಿಂದ ಸರ್ಕಾರಿ ಕಾರ್ಯಕ್ರಮ ಇಟ್ಕೊಂಡಿರ್ತೀವಿ. ಶುರು ಮಾಡಿ.